ಗುರುಜಿ, ನೀವು ಹೇಳ್ತಿದ್ರಿ ಹೊಸಕೆರೆ ಹಳ್ಳಿಯ ಆಂಜನೇಯನ ದರ್ಶನವನ್ನ ಹೇಗ್ ಮಾಡಿದ್ರೆ ಈ ವಿಧಾನ ಅಂತೆಲ್ಲ. ಹಾಗೆ ಗುರುಜಿ, ನನ್ನ ಯಾವಾಗ ಒಂದು ಪ್ರಶ್ನೆ ಕಾಡ್ತಿರತ್ತೆ. ಅದೇನಂದ್ರೆ, ಊರುಗಳಲ್ಲಿ ಬಹಳ ಹಿಂದೆ ಈ ಒಂದು ಆಚರಣೆ ನಡೀತಿತ್ತು. ಅದೇನಪ್ಪಾ ಅಂದ್ರೆ, ಕೋತಿಗಳು ಸತ್ತು ಹೋಗ್ಬಿಟ್ರೆ ಅಲ್ಲಿ ಅದ ಸಮಾಧಿ ಮಾಡಿ ಅದ್ರ ಮೇಲೆ ಒಂದು ಕಲ್ಲನ್ನ ನೆಟ್ಟಿ ಅಲ್ಲಿ ಪೇಂಟಿಂಗ್ ಮಾಡಿರೋರು, ಅಂದ್ರೆ ಚಿತ್ರ ಮಾಡ್ತಿದ್ರು ಆಂಜನೇಯಂದು. ಆದ್ರೆ ಇವಾಗ ನಾವು ರಸ್ತೆ ಬದಿಯಲ್ಲಿ ಎಲ್ಲೆಡೆ ಹೋದ್ರೂ ನೋಡ್ತಾ ಇರ್ಬೇಕು, ಅದೊಂಥರ ವಾಡಿಕೆನೆ ಆಗೋಗಿದೆ, ಎಲ್ಲೆಲ್ಲೂ ಕಾಣುತ್ತೆ. ಇದು ಮಾಡೋದು ಸರಿಯಾ ಗುರುಜಿ? ಇಲ್ಲ, ಇದು ಮಾಡೋದು ಸರಿಯಾಗಿಂತ ಇವ್ರುಗಳು ಏನಾಗೋಗಿದೆ, ಕೋತಿಗಳು ಅಕಸ್ಮಾತ್ ಹೈವೇನಲ್ಲಿ ಹೋಗ್ತಾ ಇರ್ತಾರೆ, ಕಪಿಶ್ರೇಷ್ಠಗಳು ಕೋತಿ ಚೇಷ್ಟೆ ಬಿಡಲ್ಲ ಅಂತ ಹೇಳ್ತೀವಲ್ಲ, ಆ ಪುಟ್ಕೋತಿ ಅವ್ರ ಅಮ್ಮನ್ನ ಇಟ್ಕೊಂಡು ಕೂತ್ಕೊಳ್ಳೋ ಬದಲು ಬಾಯಿ ಮುಚ್ಕೊಂಡು ಓಡತ್ತೆ. ಬಾಯಿ ಕಡೆ ಅಂತ ಹಿಡ್ಕೊಳ್ಳೋಷ್ಟರಲ್ಲಿ ಆ ಬಸ್ ಬಂದು ಹೊಡೆದ್ಬಿಟ್ಟಿರುತ್ತೆ. ಆ ಚಿಕ್ಕ ಮಗು ಹೋಗಿರುತ್ತೋ, ದೊಡ್ಡ ಕೋತಿನೇ ಹೋಗಿರುತ್ತೋ, ಗಡವ ಅಂತ ಕರಿತೀವಿ. ಕೆಲವೊಂದು ದೊಡ್ಡ ಕೋತಿಗಳು ಏನು ಮಾಡುತ್ತವೆ, ನಿಧಾನಕ್ಕೆ ಸೋಂಬೇರಿವು ಹೋಗ್ತಾ ಚೆನ್ನಾಗಿ ತಿಂದಿರುತ್ತೆ, ಕುಕ್ಕಿಸ್ಕೊಂಡಿರುತ್ತೆ. ಯಾವನೋ ಲಾರಿ ಅವನು ಕೆಳಗೆ ನೋಡೋದೇ ಇಲ್ಲ, ಬಂದು ಗುದ್ದುಬಿಡ್ತಾನೆ, ಹೋಯ್ತಾ. ಹಾಗೇನಾಗುತ್ತೆ, ಊರಿನವರು ಹಳ್ಳಿನವರು ಲಾರಿನವ್ನು ಹಿಡ್ಕೊಂಡಾದರೂ ಸರಿ, ವಸೂಲು ಮಾಡೋದಾದ್ರೂ ಸರಿ, ಇಲ್ಲ ಅಯ್ಯೋ ಆಂಜನೇಯ ಹೋಗ್ಬಿಟ್ಟ, ಏನೋ ಕೋತಿ ಹೋಗ್ಬಿಡ್ತು, ಸರಿ ಒಂದು ಆಂಜನೇಯ ದೇವಸ್ಥಾನ ಕಟ್ಬಿಡೋಣ, ಸರಿ ಒಂದು ಭಕ್ತಿಲಿ ಆ ಬಾದಿಯಲ್ಲಿ ಒಂದು ಆಂಜನೇಯ ದೇವಸ್ಥಾನ ಶುರು ಆಗೋಯ್ತು. ಹೀಗೆ ಬೀದಿ ಬೀದಿಗೂ ಆಂಜನೇಯ ಮಾಡಿರ್ತಕ್ಕಂಥದ್ದು ಸಾಕಷ್ಟು. ಆದರೆ ನಂಬಿಕೆ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಏನಂದ್ಕೊಂಡಿದ್ದೀವಿ ಅಂದರೆ, ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಾವೆಲ್ಲ ಕೋತಿಗಳಾಗೆ ಬಂದವರು. ಮೊದಲನೇದಾಗಿ ನಾವೆಲ್ಲ ಕೋತಿಗಳಾಗಿ ಆ ಕೋತಿ ವಂಶಸ್ಥರು ಅಂತ ಕರಿತೀವಿ, ಅದಕ್ಕೆ ಕಪಿಶ್ರೇಷ್ಠರು ಅಂತ. ಅವಾಗವಾಗ ನಮ್ಮ ಚೇಷ್ಟೆಗಳು ನಾವು ಬಿಡಲ್ವಲ್ಲ. ಹಾಗೆ ಆ ಕೋತಿಗಳಾಗಿ ಬಂದಿರತಕ್ಕಂಥವ್ರು ಭಾರತ ದೇಶದಲ್ಲಿ ಎಲ್ಲ ಪ್ರಾಣಿಗಳು, ಅದಕ್ಕೆ ಸಕಲ ಜೀವರಾಶಿಗಳಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ನಾವುಗಳು 84 ಲಕ್ಷ ಜೀವಕೋಟಿಗಳಲ್ಲಿ ಬೆಳೆದು ಬಂದು ಮನುಷ್ಯನ ಜನ್ಮ ಪಡೀತೀವಿ. ಹಲ್ಲಿಯಾಗಿ, ಹಂದಿಯಾಗಿ, ಮುಂಗ್ಸಿಯಾಗಿ, ಹಾವಾಗಿ, ಚೇಳಾಗಿ, ಹೀಗೆ ಎಲ್ಲ ಪ್ರಾಣಿ ಪಕ್ಷಿಗಳಾಗಿ ಕೊನೆಯದಾಗಿ ಮನುಷ್ಯ ಜನ್ಮ. ಆಗ ನಾವೇನು ಮಾಡ್ತೀವಿ ಅಂದರೆ, ಯಾವ ಜನ್ಮದಲ್ಲಿ ಬಂದಿದ್ವೋ ಏನೋ ಆ ಜನ್ಮಕ್ಕೆ ಪೂಜೆ ಮಾಡೋಣ. ಕತ್ತೆಯಾಗಿದ್ವೋ ಏನೋ, ಸರಿ ಗಾರ್ಗದಬ, ಸರಿ ಅವನು ಕುಬೇರ ಸಾಕ್ಷಾತ್ ಅವನು ಪೂಜೆ ಮಾಡೋಣ. ಬಿಳಿ ಕತ್ತೆ ಬಹಳ ಶ್ರೇಷ್ಠತೆ. ಹಂದಿಯನ್ನು ಪೂಜೆ ಮಾಡೋಣ, ಸಾಕ್ಷಾತ್ ಶ್ರೀಮನ್ನಾರಾಯಣ ವರಹ ಸ್ವರೂಪ, ಸರಿ ಆಯಿತು ಅವನು ಪೂಜೆ ಮಾಡ್ಕೊಂಡು ಹೋಗೋದು. ಸಿಂಹಕ್ಕೆ ಪೂಜೆ ಮಾಡಿದಾಗ ದುರ್ಗಾ ಸ್ವರೂಪ ಅಂತೀವಿ, ಇಲ್ಲ ನರಸಿಂಹ ಸ್ವರೂಪ ಅಂತ ಕರಿತೀವಿ. ಹೀಗೆ ನಾನಾ ರೀತಿಯಾಗಿ ಒಂದು ಪ್ರಾಣಿ ಪಕ್ಷಿಗಳಿಗೂ ನಾವು ಗಿಡ ಮರಗಳಿಗೂ ಬಾಧ್ಯ ಕರ್ತವ್ಯ. ಸನಾತನ ಧರ್ಮದಲ್ಲಿ ನಾವು ಭಾರತ ದೇಶದವರು ಎಲ್ಲವನ್ನು ಗೌರವ ಕೊಟ್ವಿ. ಅಂಥದ್ರಲ್ಲಿ ಆಂಜನೇಯ ಅಕಸ್ಮಾತ್ ಸಷ್ಟಿದಾಗ ಈ ಥರ ಹೊರಟೋದಾಗ ಆ ವಂಶದಲ್ಲಿ ಏನು ದೋಷ ಇತ್ತೋ ಏನೋ, ಸರಿ ಹೋಗಲಿ ಒಂದು ಆಂಜನೇಯನ ಪ್ರತಿಷ್ಠಾಪನೆ ಮಾಡೋಣ. ಭಾಳ ಸಂತೋಷ. ಪ್ರತಿಷ್ಠಾಪನೆ ಮಾಡೋಕ್ಕೆ, ಒಂದು ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ, ಅದು ಹೂತಿಟ್ಟ ಜಾಗದಲ್ಲಿ ಅದರ ಸಮಾಧಿ ಮೇಲೆ ಪರಿವರ್ತನೆ. ನೋಡಿ, ಅದನ್ನು ತಪ್ಪು ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ಯಾಕೆ ಗೊತ್ತಾ, ನೀವು ಅದನ್ನು ನೋಡ್ಬೋದು, ಶಕ್ತಿ ತಾನಾಗೆ ತುಂಬುತ್ತೆ. ಅದು ಕಾಲಕ್ರಮೇಣ ಕಾಲಾಯ ತಸ್ಮೈ ನಮಃ ಅಂತ ಹೇಳಿದ ಹಾಗೆ ಅವನು ಕಟ್ಕೋಬೇಕಾಗಿತ್ತು ಏನೋ ಆಂಜನೇಯನ ದೇವಸ್ಥಾನ ಅಲ್ಲಿ, ಆ ಸ್ಥಳದಲ್ಲಿ ವಾತಾವರಣ. ಕಾರಣ ಆ ಕಪಿ ಹೋಯ್ತು ಅಷ್ಟೇ, ಕಾರಣಾಂತರದಿಂದ ಕಪಿ ಹೋಯಿತು. ಯಾಕೆ ಹಾಗೆ ಅನ್ಕೋಬಾರ್ದು? ಒಂದು ಹಸು ಸತ್ತಾಗ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಗೊತ್ತಾ ನಿಮಗೆ? ಅದೇ ರೀತಿ ಒಂದು ಸನ್ಯಾಸಿ, ಮನುಷ್ಯ ಸತ್ತು ಹೋದ್ರಾಗ್ಲೇ ಎಂಥ ಪಾಪಿ, ಹಾವಿಗೆ ಬಾಯಲ್ಲೇ ವಿಷ, ಬರೀ ನಾಲ್ಗೆಲಿ ಅಂತ. ಅದೇ ರೀತಿಯಾಗಿ ಬಾಲದಲ್ಲಿ ಚೇಳಿಗೆ ವಿಷ. ಮನುಷ್ಯ ಜನ್ಮಕ್ಕೆ ಕೂದಲಿಂದ ಕಾಲು ಉಗುರದವರೆಗೂ ದೇಹ ಪೂರ್ತಿ ವಿಷಜಂತು. ಇಂಥ ವಿಷಜಂತು ಜಗತ್ತಲ್ಲಿ ಎಲ್ಲೂ ಇಲ್ಲ, ಯಾವ ಮನುಷ್ಯ ಜಾತಿ. ಅಂಥವನು ಒಬ್ಬ ಸನ್ಯಾಸಿ ಆದಾಗ, ಒಂದು ಯತಿ ಆದಾಗ, ಮನುಷ್ಯ ಜನ್ಮ ಎಷ್ಟೋ ತೋರದು ಬಂದು ಸಾಧನೆ ಮಾಡಿಕೊಂಡಾಗ ಆ ಸನ್ಯಾಸಿ ತಲೆ ಮೇಲೆ 108 ಕಾಯಗಳನ್ನ ಹೊಡೆದು ಅವನ ಆತ್ಮ ಸಂಪ್ರೋಕ್ಷಣೆ ಮಾಡಿ ಶಿವೈಕ್ಯವಾದರು, ಲಿಂಗೈಕ್ಯವಾದರು ಅಂತ ಹೇಳಿ ಒಂದು ಲಿಂಗವನ್ನು ಇಡ್ತಾರೆ. ಯಾಕೆಂದರೆ ಭಗವಂತನ ಪಾದ ಸೇರಾಯಿತು, ಆತ್ಮ ಸಂಪ್ರೋಕ್ಷಣೆ. ಸರಿ, ಅವನಿಗೆ ಒಂದು ಏನು ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ರೆ ಒಂದು ಈಶ್ವರನ ದೇವಸ್ಥಾನ ಆಗುತ್ತೆ. ಎಷ್ಟೋ ಯುಗಗಳ ನಂತರ ಶಿವನ ದೇವಸ್ಥಾನ ಕಣೋ, ಹಳ್ಳಿಲಿಲ್ಲಾದರೂ ಶಿವನ ದೇವಸ್ಥಾನ ಸಿಗುತ್ತಾ? ದೊಡ್ಡ ಆಲಯ ಆಗಿದ್ರೆ ರಾಜರು ಮಹಾರಾಜರು ಕಟ್ಟಿರ್ತಕ್ಕಂಥ ದೇವಸ್ಥಾನ ಆಗುತ್ತೆ. ಹಳ್ಳಿಲಿ ಅಕಸ್ಮಾತ್ ಆದರೆ ಏನು ಮಾಡ್ತಾರೆ, ಸುಮ್ಮನೆ ಒಂದು ಕಲ್ಲು, 4 ಕಲ್ಲು ಚಪ್ಪಡಿ, ಒಂದು ಕಲ್ಲು ಚಪ್ಪಡಿ ಜೊತೆಗೆ ಒಂದು ಲಿಂಗ. ಅಂದರೆ ಏನಾಗಿರುತ್ತೆ, ಆ ಊರಲ್ಲೇ ಗ್ರಾಮದಲ್ಲಿ ಒಂದು ಯತಿಗಳು ಬಂದಿರ್ತಾರೆ, ಅವ್ರ ಕಾಲವಾದ ನಂತರ ಒಂದು ಲಿಂಗವನ್ನು, ಒಂದು ಸಾಲಿಗ್ರಾಮವನ್ನು ಅದರ ಮೇಲೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೇ ಶಿವೈಕ್ಯ. ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಾಗ ನಮಸ್ಕಾರ ಮಾಡ್ತೀವಲ್ವೋ, ಆಂಜನೇಯನ್ನೇ ಸ್ವತಃ ಇಟ್ಟಾಗ ತಪ್ಪೇನೂ ಇಲ್ಲ. ಆದ್ದರಿಂದ ನಮ್ಮ ಭಾರತ ಸಂಸ್ಕಾರದಲ್ಲಿ ಒಂದು ಕೋತಿ ಮೇಲೆ, ಸತ್ತೋದ ಕೋತಿ ಮೇಲೆ ಅವ್ರು ಯಾವ ಕಾಲಕ್ಕೂ ಕೋತಿ ಫೋಟೋ ಹಾಕಿರಲಿಲ್ಲ ಅಲ್ವಾ, ಆಂಜನೇಯನೇ ಸ್ವತಃ ಮಾಡಿದ್ರು. ಆಂಜನೇಯ ಆ ರೂಪದಲ್ಲಿ ಮಾರುತಿರಾಯ ಅಂತ ಪೂಜೆ ಪುನಸ್ಕಾರ. ಆದರೆ ನೋಡಿ, ದೈವ ಸಾನ್ನಿಧ್ಯ, ಆ ದೇವಸ್ಥಾನಕ್ಕೆ ಹೋಗ್ತಾ ಬರ್ತಾ ಒಂದು ನಂಬಿಕೆ ವಾಡಿಕೆ ಸೇರಿ ಹೋಗುತ್ತೆ. ಅದಾದಮೇಲೆ ಅದೇ ವಾಡಿಕೆಯಲ್ಲಿ ಅವರಲ್ಲಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಹೋಗ್ತಾ ಬರ್ತಾ ಗಾಡಿನವ್ರು ಏನು ಮಾಡ್ತಾರೆ, ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗಬೇಕು ಅಂತ ಹೊಸದಾಗಿ ಉರುಳು ಮಾಡುತ್ತೆ. ಅವ್ನು ತಟ್ಟೆ ಹಿಂಗೆ ಹಿಡ್ಕೊತಾನೆ, ಅವ್ನು ಮಂಗಳಾರತಿ ಹಾಕಕ್ಕೆ ಶುರು ಮಾಡ್ತಾನೆ. ಸರಿ ಇದಾಯಿತು, ಹೋಗ್ತಾ ಬರ್ತಾ ಆಂಜನೇಯ ನಮಸ್ಕಾರ ಮಾಡಿದ್ರೆ ಆಕ್ಸಿಡೆಂಟ್ಸ್ ಆಗಲ್ವಂತೆ, ಹಿಂಗೆ ಶುರು ಮಾಡ್ಕೊತಾರೆ. ಕಾಲ ತಸ್ಮೈ ನಮಃ ಅಂದರೆ ಮನುಷ್ಯನಿಗೆ ಎಷ್ಟೋ ನಾನಾ ರೂಪದಲ್ಲಿ ಭೂತ ಭವಿಷ್ಯ ವರ್ತಮಾನಗಳಲ್ಲಿ ಮನುಷ್ಯ ಚೇಂಜ್ ಮಾಡ್ಕೊಂಡ ಹಾಗೆ ಉದರ ನಿಮಿತ್ತಂ ಬಹು
ಸಂಸ್ಕೃತ ವೇಷಂ. ಈ ವೇಷಗಳನ್ನ ಹಾಕೋರೇ ಮನುಷ್ಯ ಅಲ್ವಾ? ಅದಕ್ಕೋಸ್ಕರ ಮನುಷ್ಯನಲ್ಲಿ ನಮ್ಮಲ್ಲೇನು ಅಂದರೆ ಯಾರ್ಯಾರೋ ಏನೇನೋ ಮಾಡ್ತಾರಂತೆ. ನಮ್ಮ ಸಂಸ್ಕಾರದಲ್ಲಿ ಭಗವಂತ ನಮಸ್ಕಾರ ಮಾಡೋಕ್ಕೆ ಒಂದು ಕಾರಣ ಹುಡ್ಕೋದ್ರೆ ತಪ್ಪೇನೂ ಇಲ್ಲ. ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಯಾರ್ಯಾರೋ ಕ್ಲಬ್ಬು, ಬಾರು, ರೆಸ್ಟೋರೆಂಟ್ ಕಟ್ತಾರಂತೆ. ಒಂದು ಆಂಜನೇಯ ದೇವಸ್ಥಾನ ಕಟ್ಟಿದ್ರೆ ತಪ್ಪೇನೂ ಇಲ್ಲ. ಅದಕ್ಕೆ ಒಳ್ಳೆಯದಾಗಲಿ, ಆಂಜನೇಯ ಸ್ಮರಣೆ ನಾವು ಮಾಡ್ಕೊಳ್ಳೋದು ತಪ್ಪೇನಿಲ್ಲ. ಒಂದು ಆಂಜನೇಯನಿಗೆ ಆ ಸ್ಥಳದಲ್ಲಿರ್ತಕ್ಕಂಥ ಮಹಾತ್ಮೆ ಅಂದರೆ ಹೋಗಿರ್ತಕ್ಕಂಥ ಕೋತಿಗೂ ಆ ಶಕ್ತಿಗೂ ನಮ್ಮಲ್ಲಿ ಒಂದು ಚೈತನ್ಯ ತುಂಬಿರುತ್ತೆ. ಇವತ್ತು ಎಷ್ಟೋ ಜನ ಗೊತ್ತಿಲ್ಲದೆ ಇರತಕ್ಕಂಥ ಕ್ಷೇತ್ರದಲ್ಲಿ ನಾವು ಇವತ್ತೊಂದು ದಿವಸ ಹಿಮಾಲಯದಿಂದ ಬಂದಿರತಕ್ಕಂಥ ಋಷಿಮುನಿಗಳು ಕೆಂಗಲ್ ಹನುಮಂತನಿಗೆ ಹೇಳಿದ್ರಂತೆ, ನೋಡಿ ನೀವು ವಿಧಾನಸೌಧ ಕಟ್ತಾ ಇದ್ದೀರಾ ಭಾಳ ವಿಶೇಷವಾಗಿ, ಆದರೆ ಆ ಕಲ್ಲು ಕಟ್ಟಡಗಳು ಎಲ್ಲೆಲ್ಲೋ ತರ್ತಾ ಇದ್ದೀರಾ, ಕಲ್ಲಲ್ಲಿ ದೋಷ ಇರ್ಬೋದು. ಅದಕ್ಕೆ ಒಂದು ಕೆಲಸ ಮಾಡಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿಸಿ ತದನಂತರ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಅದೇ ಕಲ್ಲನ್ನು ಇಲ್ಲಿ ಮೂರ್ತಿಯಾಗಿ ಅದಕ್ಕೆ ಒಂದು ಆಲಂಘನೆ ಮಾಡಿ ತದನಂತರ ನೀವು ಬೆಂಗಳೂರಿಗೆ ತೊಗೊಂಡು ಹೋಗಿ ಒಂದು ದೇವಸ್ಥಾನ ಥರ ಇರತಕ್ಕಂಥ ವಿಧಾನಸೌಧವನ್ನು ಕಟ್ಟಿ. ಗೌರ್ಮೆಂಟ್ಸ್ ವರ್ಕ್ ಇಸ್ ಗಾಡ್ಸ್ ವರ್ಕ್. ಅಂದರೆ ಕರ್ತವ್ಯಂ ದೈವಮಾನ್ವಿಕಂ. ಮೊದಲನೇ ದೇವರ ಕರ್ತ. ಅದಕ್ಕೆ ಕೆಂಗಲ್ ಹನುಮಂತಯ್ಯವರು ಕಟ್ಟಿರೋದ್ರಿಂದ ಆ ಕೆಂಗಲ್ ಆಂಜನೇಯ, ಕೆಂಗಲ್ ಹನುಮಂತಯ್ಯ ಅಂತಲೇ ಅವರು ವಿಶೇಷವಾಗಿರ್ತದೆ ಆಂಜನೇಯ ಸ್ಮರಣೆ ಮಾಡಿಕೊಂಡು ಅವನು ಇವತ್ತು ಕಾಪಾಡ್ತಾ ಇದ್ದಾನೆ. ವಿಶೇಷವಾಗಿ ಮೈಸೂರು ಡಿಸ್ಟ್ರಿಕ್ಟ್ ಆಗಿರ್ತದೆ ಮಧ್ಯದಲ್ಲಿ ಆ ಚನ್ನಪಟ್ಟಣಕ್ಕೂ ರಾಮನಗರಕ್ಕೂ ಮಧ್ಯ ಭಾಗದಲ್ಲಿ ನಮಸ್ಕಾರ ಮಾಡಿಕೊಂಡು ವಿಶೇಷವಾಗಿರ್ತಕ್ಕಂಥ ಒಂದು ಸಂಕೀರ್ತನೆ ಮಾಡಿ ತದನಂತರ ಆ ಕಲ್ಲನ್ನು ನೋಡಿ, ಇವತ್ತು ಗರ್ಭಗುಡಿ ಮೇಲಿರ್ತಕ್ಕಂಥ ಚಾವಣಿ, ಆ ಕಲ್ಲು ಮೆಟ್ಲುಗಳು ಇದೆಲ್ಲ ವಿಧಾನಸೌಧ ಏನು ಕಟ್ಟಿದ್ರು ಕಲ್ಲು, ಅದಕ್ಕೆ ಮೊದಲು ಆ ದೇವಸ್ಥಾನಕ್ಕೆ ಒಪ್ಪಿಸಿ ಆಂಜನೇಯ ಬಹಳ ಸಂತೋಷ ನಿರ್ವಿಘ್ನವಾಗಿ ನಡೆಸಪ್ಪ ವಿಧಾನಸೌಧ ಅಂತೇಳಿ ಕಟ್ಟಡವನ್ನು ಮಾಡಿದ್ರು. ಇದು ಸತ್ಯವಾಗಿ ಭಗವಂತನ ಸ್ಮರಣೆ ಮಾಡಿಕೊಂಡಾಗ ಯಾವ ಕಾರಣಕ್ಕೂ ಬ್ರಹ್ಮಚಾರಿಯಾಗಿರ್ತಾವೆ ಆಂಜನೇಯ ಸೇವೆಯನ್ನು ಎಲ್ಲರೂ ಮಾಡ್ತಕ್ಕಂಥದ್ದು. ಭಯ ಬಂದಾಗ ಓಡ್ತೀರಾ ಅಂದಾಗ ಪ್ರತಿಯೊಬ್ಬ ಮನುಷ್ಯ ಭಯ ಪಟ್ಟಾಗಲೇ ಹೋಗಬೇಕು ಅಂತಲ್ಲ, ಸಂತೋಷ ಪಡಬೇಕು. ನೀವು ಅದಕ್ಕೆ ಶನಿಕಾಟ ಇರೋರು, 7.5 ಇರೋರು, ಪಂಚಮ ಶನಿ ಇರೋರು ಪ್ರತಿದಿನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕಪ್ಪು ನೀಲಿ ಕೆಂಪು ಬಟ್ಟೆಗಳನ್ನು ಮಾತ್ರ ಕೇಳ್ತಿರಲ್ಲ, ಆಂಜನೇಯನ ದೇವಸ್ಥಾನಕ್ಕೆ ದಿನ ಹೋಗಿ ಸ್ವಾಮಿಗಳೇ ಗುರುಗಳೇ ಎಷ್ಟು ದಿವಸ ಹೋಗ್ಬೇಕು? ಅಯ್ಯೋ ಇನ್ನೂ ಹೇಳಲೇ ಇಲ್ಲ ಎಷ್ಟು ದಿವಸ ಹೋಗಬೇಕು ಅಂತೆ. ದಿನ ತಿಂತಿರಲ್ಲ, ಹೋಗಕ್ಕೇನು ರೋಗ? ಅದಕ್ಕೆ ನಾನು ಹೇಳೋದು, ಭಗವಂತ ದಿನನಿತ್ಯ ಭಗವಂತ ಯಾವ ಕ್ಷಣದಲ್ಲಿ ಏನು ಮಾಡ್ತಾನೋ ಗೊತ್ತಿಲ್ಲ. 7:30 ಮಾತ್ರ ಪ್ರತಿದಿನ ಸೂರ್ಯೋದಯಕ್ಕೆ ಸಮಯ, ಸೂರ್ಯ ಮಿತ್ರ ಅಲ್ವನು, ಸೂರ್ಯನ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚ ರಾಹುವೇ ಕೇತುವೆ ನಮಃ. ಅವ್ನು ನಮಸ್ಕಾರ ಮಾಡಿದ ತಕ್ಷಣ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ಆಂಜನೇಯನಿಗೆ ಚಡ್ಡಿಗೆ ಹಾಕಿರ್ತಕ್ಕಂಥ ಭಂಡಾರ, ಆ ಭಂಡಾರವನ್ನು ಆ ತೊಡೆಯಲ್ಲಿ ಆ ತೊಡೆ ತಟ್ಟಿರ್ತಾನೆ ಆಂಜನೇಯ. ಹಾಗೆ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಆಂಜನೇಯ ಅರ್ಜುನ ಗರ್ವಭಂಗ ಮಾಡೋಕ್ಕೆ ನೀನು ಆ ಭಂಡಾರವನ್ನು ಹಚ್ಕೊಳ್ಳಿಲ್ಲ. ಅರ್ಜುನ ಹೇಳ್ತಾನಂತೆ, ಒಂದ್ಸಲಿ ಸೇತುವೆ ಹತ್ರ ಅರ್ಜುನ ಆಂಜನೇಯ ಇಬ್ಬರು ನಿಂತಿರ್ತಾರೆ. ಪಾರ್ಥ ಏನಪ್ಪ ಇದು ಅಂದಾಗ ಅವನು ಹೇಳ್ತಾನೆ, ನೋಡು ಆ ಸೇತುವೆ ಮೇಲೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸೇತುವೆನ ಕಟ್ಟು. ಸೇತುವೆ ಕಟ್ಟಕ್ಕಾಗತ್ತಾ? ಹಳೆ ಸೇತುವೆ ಮುರಿದು ಹೋಗಿದೆ, ಆ ಸೇತುವೆ ಹೇಗೆ ಕಟ್ಟೋದು? ಇಲ್ಲ ನಾವೆಲ್ಲ ಆ ಕಡೆ ಹೋಗ್ಬೇಕಲ್ಲ, ಏನು ಮಾಡೋದು? ಆಗ ನೀನು ಕಟ್ತಾ ಇರ್ತಕ್ಕಂಥ ಸೇತುವೆ ಬಹಳ ಚೆನ್ನಾಗಿದೆಯಾ? ಅಯ್ಯೋ ಎಷ್ಟೊತ್ತು ನಾ ಕಟ್ತಿದ್ದೀನಿ. ಒಂದು ಬಿಲ್ ತೊಗೊತಾನೆ, ಬಾಣ ಇಟ್ಕೊತಾನೆ, ಜರ್ರಂದು ಬಿಟ್ಟ, ಅಷ್ಟೋ ಸೇತುವೆ ಆಗೋಯ್ತು ಪಟ 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 ಅಂತ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಯ್ಯೋ ಏನು ಸೇತುವೆನೋ ನೋಡೋಣ, ಆಯಿತು ಅಂಥೇಳಿ ನಡ್ಕೊಂಡು ಹೋಗೋಣ ಅಂತಾನೆ. ನಿಂತ್ಕೊ ಏನು ಬೇಡ, ಈ ಕಪಿ ಶ್ರೇಷ್ಠವಾಗಿರ್ತಕ್ಕಂಥ ಆಂಜನೇಯ ಅವ್ನು ನಡ್ಕೊಂಡು ಹೋಗಲಿ, ತದನಂತರ ನಾವು ನೋಡೋಣ. ಆಂಜನೇಯ ಅಂತಾನೆ, ಇಷ್ಟೇ. ಅವನು ಉಫ್ ಅಂದ ತಕ್ಷಣ ಎಲ್ಲ ಸೇತ ಪುಡಿ. ಅರ್ಜುನನ ಕೋಪ ಬಂದ್ಬಿಡುತ್ತೆ. ಇಷ್ಟ ಇನ್ನೂ ಚೆನ್ನಾಗಿ ಕಟ್ತೀನಿ ನೋಡಿ ಈಗ ಅನ್ಸಂತ, ಇನ್ನೊಂದ್ಸಲಿ ಬಾಣ ತೊಗೊತಾನೆ, ತೊಗೊಂಡು ಬಿಟ್ಟ, ಫಸ್ಟ್ ಕ್ಲಾಸ್ ಆಗಾಯ್ತು. ಆವಾಗ ಉಫ್ ಅಂತಾನೆ ಆಂಜನೇಯ, ಈ ಸರಿ ಅನ್ನೋ ಅಂತಾನೆ ಕೃಷ್ಣ. ಆಂಜನೇಯ ಮತ್ತೆ ಉಫ್ ಅಂತಾನೆ. ಉಫ್ ಅಂದ ತಕ್ಷಣ ಆಗಲ್ಲ, ಅಲ್ಲಾಡ್ತಾ ಇಲ್ಲ ಪರವಾಗಿಲ್ಲ, ಸರಿ ಬಾಲ್ದಲ್ಲಿ ಹಿಂಗಂತಾನೆ, ಪಠಾರ್ ಅಂತ ಮುರಿದು ಹೋಗುತ್ತೆ. ಅಯ್ಯೋ 2ನೇ ಸಲಿನೂ ಮುರಿದು ಹೋಯ್ತೆ, ಏನು ಮಾಡೋದು ಅಂತ. ಆಗ 3ನೇ ಸಲ ಪ್ರಯತ್ನ ಪಡ್ತಾನೆ. ಆ 3ನೇ ಸಲ ಪ್ರಯತ್ನ ಪಟ್ಟಾಗ, ಶತ ಪ್ರಯತ್ನ ಅಂತೀವಲ್ಲ ಹಾಗೆ, ಆ 3ನೇ ಸಲ ಪ್ರಯತ್ನ ಪಟ್ಟಾಗ ಅವನೇನು ಮಾಡ್ತಾನೆ, ಬಾಲ್ದಲ್ಲಿ ಹೊಡಿತಾನೆ, ಆಗಲ್ಲ. ಗದೆಯಲ್ಲಿ ಹೊಡಿತಾನೆ, ಆಗಲ್ಲ. ಓಹೋ ಭಾಳ ಭದ್ರವಾಗಿರಬೇಕು ಸರಿ ಅಂತ ಹೇಳಿ ಆ ತೊಡೆನ ಹೀಗೆ ತಟ್ಟಿ ಆ ಕಾಲನ್ನ ಸುಮ್ಮನೆ ಹಾಗಿಡ್ತಾನೆ ಆಂಜನೇಯ. ಆಂಜನೇಯ ಇಟ್ಟ ತಕ್ಷಣ ಎಲ್ಲ ಪುಡಿ ನಸಿಸೋಯ್ತು. 3ನೇ ಸಲ ಯಾವಾಗ ಹೇಳ್ತಾನೆ ಆಂಜನೇಯ, ನೋಡಿದ್ಯಾ ಮುರಿದು ಹೋಯ್ತು ಅಂತ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೋಡು ನಿನ್ನಲ್ಲಿ ದುರ್ದಹಂಕಾರ ಅಂತಿದ್ದಕ್ಕೋಸ್ಕರ ಹೀಗಾಗಿತ್ತು, ಅವನು ಮುಟ್ಟಿದ್ರೆ ಯಾವ ಕಾಲಕ್ಕೂ ಹೀಗಾಗ್ತಿತ್ತ. ಅವನು ಹಾಕಿದ ಕಲ್ಲಿಗೆ ನೀನೇನಂದೆ, ಅವನು ಏನು ಮಹಾ ಕಲ್ಲು ಹಾಕ್ದ, ನಾನು ಫಸ್ಟ್ ಕ್ಲಾಸ್ ಸೇತುವೆ ಕಟ್ತೀನಿ ಅಂತ ದುರ್ಹಂಕಾರ ಪಟ್ಟಿಯಲ್ಲ. ಇದೇ ಆಂಜನೇಯ ನಿಂತಿದ್ದಾನೆ, ಇವತ್ತಿನ ದಿವಸ ಮುಚ್ಚಕ್ಕಾಗತ್ತಾ ನಿನ್ನ ಕೈಯಲ್ಲಿ? ಆಗಲಿಲ್ಲ. ಅದಕ್ಕೆ ಹೇಳೋದು, ಅವನು ಭಕ್ತಿಯಿಂದ ರಾಮ್ ಅಂತ ಹಾಕಿದ. ಅದಕ್ಕೆ ಆ ಭಕ್ತಿ ಅವನ್ನ ಕಲ್ಲು ಮುಳುಗಿಸದೇ ಇದ್ದ ಹಾಗೆ ಕಾಪಾಡ್ತು. ನೀನು ಆ ಭಕ್ತಿಯಿಂದ ಹಾಕಿದ್ರೆ ಇವತ್ತಿನ ದಿವಸ ಕಾಪಾಡುತ್ತಂದೆ. ಆ ಕೊನೆಗೆ ಆಂಜನೇಯ ನಮಸ್ಕಾರ ಮಾಡಿ, ತಪ್ಪಾಯ್ತು ಕ್ಷಮಿಸು ಅಂತ ಹೇಳಿ ಆಗ ಕೃಷ್ಣ ಪರಮಾತ್ಮ ರಾಮ ಕೃಷ್ಣನ ಅವತಾರ ಎರಡೂ ತೋರಿಸಿದಾಗಲೇ ಹರೇ ರಾಮ 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 ಹರೇ ಹರೇ ಅಂತ ಆಂಜನೇಯ ಹೇಳ್ತಾನೆ. ಹರೇ ಕೃಷ್ಣ 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 ಹರೇ ಹರೇ ಅಂತ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಆವತ್ತಿನಿಂದ ಇವತ್ತವರೆಗೂ ಈ ರಾಮನ್ ನೆನೆಸ್ಕೊಂಡಾಗ ಆಂಜನೇಯನಿಗೆ ವಿಶೇಷವಾಗಿ ಇಷ್ಟ ಆಗುತ್ತೆ. ಕೃಷ್ಣ ನೆನೆಸ್ಕೊಂಡಾಗ ಸಾಕ್ಷಾತ್ ಅರ್ಜುನ ಏನು ಹೇಳ್ತಾನೆ, ಆ
ಆಗ ಕೃಷ್ಣ ಪರಮಾತ್ಮನಿಗೆ ಸಂತೋಷ ಆಗುತ್ತೆ. ಇಬ್ಬರು ದೈವ ಸ್ವರೂಪ. ಅದಕ್ಕೆ ಇಂಥ ಒಂದು ಭಕ್ತಿಗೆ ತೊಡೆಯಲ್ಲಿರ್ತಕ್ಕಂಥ ಭಂಡಾರವನ್ನು ಹಣೆಗಿಟ್ಕೊಂಡಾಗ ಸೂರ್ಯವಂಶನಾಗಿರ್ತಕ್ಕಂಥ ರಾಮಚಂದ್ರನು, ಕೃಷ್ಣ ವಂಶನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ, ಆ ಚಂದ್ರವಂಶನಾಗಿರ್ತಕ್ಕಂಥ ಮನಸ್ಸು ಎರಡನ್ನೂ ಹೊಂದ್ಕೊಳ್ತಕ್ಕಂಥ ಈ ಆಂಜನೇಯನಿಗೆ ಆ ಭಂಡಾರ ಇಟ್ಕೊಂಡಾಗ ಚಂದ್ರನೇ ಶನಿಗೆ ಪರಿವರ್ತನೆ. ನಿಮ್ಮ ಮನಸ್ಸಿಗೆ ಸಾಡೆ ಸಾತಲ್ಲಿ ಹಿಂಗಾಗ್ಬಿಡುತ್ತಲ್ಲ, ಹಿಂಗಾಗುತ್ತಲ್ಲ ಅನ್ನೋ ಶನಿ ಇದೆಯಾ, ಭಯ ಇದೆಯಲ್ಲ, ಅದೆಲ್ಲ ಹೋಗ್ಲಾಡಿಸ್ತಾನೆ ಆ ಸೂರ್ಯ ಭಂಡಾರ ಹಣೆಗಿಟ್ಕೊಂಡಾಗ. ಅದಕ್ಕೆ ಹೇಳೋದು, ಪ್ರತಿನಿತ್ಯ ಯಾರಿಗೆ ಸಾಡೆ ಸಾತಿದೆಯೋ ಶನಿವಾರ ದಿವಸ ಆಂಜನೇಯ ನಮಸ್ಕಾರ ಮಾಡೋದು ಬಿಟ್ರೆ ಕೆಟ್ರಿ ಬಾಲ ಭದ್ರ ಹಿಡ್ಕೋಬೇಕು. ಅದಾದಮೇಲೆ ಹೊಸಕೆರಳ್ಳಿಗೆ ವಿಚಾರಗಳನ್ನು ತಿಳಿಸ್ಬೇಕು. ಎಷ್ಟು ಒಳ್ಳೆ ಕಥೆಯಲ್ಲಿ ಉಪಕಥೆಯಲ್ಲಿ ಜಗತ್ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತಾ ನಾವು ನಮಸ್ಕಾರ ಮಾಡ್ತೀವೋ ಹಾಗೆ ರಾಮಸ್ಮರಣೆಯನ್ನು ಅವಾಗವಾಗ ಮಾಡ್ಕೊಳ್ಳಿ ಅಂತ ಶ್ರೀರಾಮ ಶ್ರೀರಾಮ ಅಂತ ಬರೀರಿ ಎಂದೇ